Good morning students, welcome to another session of the physics class. In the previous class we were discussing about the vector concept. In that we solved certain numericals and we arrived at certain different formulas. Resultant vector ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ರಿಸಲ್ಟೆಂಟ್ ವೆಕ್ಟರ್ ಇನ್ ಮ್ಯಾಗ್ನಿಟ್ಯೂಡ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಡೈರೆಕ್ಷನ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದಿಷ್ಟು ಈಸಿ ಕಾನ್ಸೆಪ್ಟ್ಸ್ ಅನ್ನು ತಿಳ್ಕೊಳ್ಳುವ ರಿಲೇಟೆಡ್ ಟು ವೆಕ್ಟರ್ಸ್. ಅವು ಏನು ಅಂತಂತಂದರೆ resolution of vectors, unit vectors and orthogonal vectors. So these are the concepts which we are going to discuss in today's session. So resolution of vectors antandre enu? Suppose if we are ಪುಲ್ಲಿಂಗ್ ಸರ್ಟೇನ್ ಆಬ್ಜೆಕ್ಟ್, ಒಂದು ಟ್ರಾಲಿ ಇದೆ ಅಂದ್ಕೊಳ್ಳಿ, ಆ ಟ್ರಾಲಿನ ನಾವೇನು ಮಾಡ್ತಿದ್ದೀವಿ, ಒಂದಿಷ್ಟು ಫೋರ್ಸನ್ನು ಹಾಕಿ ಅದನ್ನು ಪುಲ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ದಿಸ್ ಟ್ರಾಲಿ ವಿಲ್ ನಾಟ್ ಓನ್ಲಿ ಗೋ ಇನ್ ದಿ ಸ್ಟ್ರೇಟ್ ಡೈರೆಕ್ಷನ್, ಇಟ್ ವುಡ್ ಲಿಟಲ್ ಬಿಟ್ ರೇಸ್ ಅಪ್. ಅದೇನಾಗುತ್ತೆ, ಉದ್ದಕ್ಕೆ ಸುಮ್ಮನೆ ಮುಂದೆ ಹೋಗೋ ಬದಲಿ ಸ್ವಲ್ಪ ಅಪ್ ಆಗಿ ಮುಂದೆ ಹೋಗುತ್ತೆ. ಸೊ ಅಲ್ಲಿ ನಮ್ಗೆ ಗೊತ್ತಾಯಿತು ಏನು, ಎರಡು ಡೈರೆಕ್ಷನ್ಸ್ ಇನ್ವಾಲ್ವ್ ಆದಂಗೆ ಅಂತ ಹೇಳಿ. ಸೊ ಹಾಗಾಗಿ ಇದನ್ನು ನಾವು ಮೋಷನ್ ಇನ್ ಪ್ಲೇನ್ ಅಂತ ಹೇಳ್ತೀವಿ. ಇದನ್ನ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಈ ಥರದ ಸಿಚುವೇಶನ್ ಇದ್ದಾಗ, ಸೊ ವೇ ದ ಕ್ವಾಂಟಿಟಿ ಈಸ್ ರಿಸಾಲ್ವ್ಡ್ ಇನ್ ಟು ಕಾಂಪೊನೆಂಟ್ಸ್ ಅಂತಂದರೆ ಏನು, ಅಲ್ಲಿ ಬರೀ ಯಾವುದು ಎಕ್ಸ್ ಅಷ್ಟೇ ಅಲ್ಲ, ವೈ ಡೈರೆಕ್ಷನ್ನು ಬಂದಿದೆ, ಅಥವಾ ಒಂದು ಹಾರಿಜಾಂಟಲ್ ಅಷ್ಟೇ ಅಲ್ಲ, ವರ್ಟಿಕಲ್ ಕಾಂಪೊನೆಂಟು ಬಂದಿದೆ ಅಂತಂದರೆ ಸೊ ಇಲ್ಲಿ ಟ್ರಾಲಿ ಅಪ್ ಏನು ಹೋಗ್ತಿದೆ ಅಲ್ಲ, ಸೊ ಇಲ್ಲಿ ಲಿಟಲ್ ಬಿಟ್ ಅಪ್ ಆಗಿದೆ, ನೆಕ್ಸ್ಟ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ. ಓನ್ಲಿ ಫಾರ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಯಿತು ಅಂತಂದರೆ ನಾವಲ್ಲಿ ಎಕ್ಸ್ ಕಾಂಪೊನೆಂಟ್ ಬಂದಿದೆ ಅಂತ ಹೇಳ್ತೀವಿ. ಓನ್ಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಯಿತು ಅಂತಂದರೆ ಅದನ್ನು ವೈ ಕಾಂಪೊನೆಂಟ್ ಅಂತ ಹೇಳ್ತಿದ್ವಿ. ಬಟ್ ಎರಡೂ ಕಾಂಪೊನೆಂಟ್ಸನ್ನು ಇನ್ವಾಲ್ವ್ ಮಾಡ್ಕೊಂಡಿದೆ ಅಂತಂದರೆ ಅಪ್ ಅಲಾಂಗ್ ವಿತ್ ಫಾರ್ವರ್ಡ್ ಡೈರೆಕ್ಷನ್. ಸೊ ಆವಾಗಲ್ಲಿ ನಾವು ಎಕ್ಸ್ ಮತ್ತು ವೈ ಕಾಂಪೊನೆಂಟ್ಸನ್ನು ಸಪ್ರೇಟಾಗಿ ಡಿವೈಡ್ ಮಾಡಬಹುದು. ಅದನ್ನು ನಾವೇನಂತ ಹೇಳೋದು, ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಸೊ ಒನ್ ವೆಕ್ಟರ್ ಕ್ವಾಂಟಿಟಿನ ನಾವೇನು ಮಾಡಬಹುದು, ಎಕ್ಸ್ ಮತ್ತು ವೈ ಕಾಂಪೊನೆಂಟ್ಸಲ್ಲಿ ಡಿವೈಡ್ ಮಾಡಬಹುದು. ಯಾವ ಥರ, ಸೇ ಇಫ್ ವಿ ಹ್ಯಾವ್ ಅ ವೆಕ್ಟರ್ ಕ್ವಾಂಟಿಟಿ, ವೆಲಾಸಿಟಿನ ಅಂದ್ಕೊಳ್ಳೋ, ಒಂದು ವೆಕ್ಟರ್ ಕ್ವಾಂಟಿಟಿ ಇದೆ, ದ್ಯಾಟ್ ಈಸ್ ಮೇಕಿಂಗ್ ಸರ್ಟೇನ್ ಆ್ಯಂಗಲ್ ಥೀಟಾ ವಿತ್ ದಿ ಹಾರಿಜಾಂಟಲ್. ಇಲ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಎಕ್ಸ್ ಆಕ್ಸಿಸ್, I am telling that it is making certain angle with the horizontal theta. So now let us draw perpendicular, vertical direction, horizontal direction ಅನ್ನು ಕನ್ಸಿಡರ್ ಮಾಡಿವಿ. ಸೊ ಎರಡು ಕಾಂಪೊನೆಂಟ್ಸನ್ನು ಏನು ಮಾಡಿಕೊಡುವ, ಡಿವೈಡ್ ಮಾಡಿಕೊಡುವ. ಸೊ ಎರಡು ಪರ್ಪೆಂಡಿಕ್ಯುಲರ್ಸ್ ಆನ್ ದಿ ಐದರ್ ಸೈಡ್ ಆಫ್ ಆಕ್ಸಿಸ್ ನಾವೇನು ಮಾಡ್ಕೊಂಡಿವಿ, ಡಿವೈಡ್ ಮಾಡ್ಕೊಂಡಿವಿ. ಸೊ ಇದಿಷ್ಟನ್ನು ನಾವು ಥೀಟಾ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯ್ತಂತಂದರೆ ಎ ಬಿ ಸಿ. ಸೊ ಈ ವೆಕ್ಟರ್ ವಿ ದ ಮ್ಯಾಗ್ನಿಟ್ಯೂಡ್ ಎ ಸಿ ಆಗಿರುತ್ತೆ. ಇದನ್ನು ವಿ ಅಂತ ಹೇಳುವ, ನಾವು ಮ್ಯಾಗ್ನಿಟ್ಯೂಡನ್ನೇ ವಿ ಅಂತ ಹೇಳಿ ಕನ್ಸಿಡರ್ ಮಾಡುವ. ಸೊ ಆವಾಗ ಇಲ್ಲಿ ಎಕ್ಸ್ ಕಾಂಪೊನೆಂಟ್ ಮತ್ತು ವೈ ಕಾಂಪೊನೆಂಟಿಂದು ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತೆ ಅಂತ ಹೇಳಿ ಯಾವ ಥರ ಡಿವೈಡ್ ಮಾಡ್ಬೋದು, ಬೈ ಟೇಕಿಂಗ್ ದಿ ರೈಟ್ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಏನು ಕನ್ಸಿಡರ್ ಮಾಡ್ತೀರಿ, ನಮಗೆ ಈ ಬಿ ಸಿ ವ್ಯಾಲ್ಯೂ ಬೇಕು. ಬಿ ಸಿ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ, ಹಿಯರ್ ವಿ ಹ್ಯಾವ್ ಗಾಟ್ ಒನ್ ಆ್ಯಂಗಲ್ ಥೀಟಾ ಆ್ಯಂಡ್ ವಿ ಹ್ಯಾವ್ ಗಾಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನಮಗೆ ಇದು ಬೇಸ್ ಕಾಂಪೊನೆಂಟ್ ಬೇಕು ಅಥವಾ ಅಡ್ಜಸೆಂಟ್ ಕಾಂಪೊನೆಂಟ್ ಬೇಕು. ಅಡ್ಜಸೆಂಟ್ ಬೇಕಂತಂದರೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಕನ್ಸಿಡರ್ ಮಾಡ್ತೀರಿ, ಸೊ ವಿ ಕನ್ಸಿಡರ್ cos theta. Cos theta is equals to adjacent by hypotenuse. Adjacent ಏನಿದೆ ಬಿ ಸಿ, hypotenuse ಏನಿದೆ ಎ ಸಿ. ಎ ಸಿ is nothing but the vector, magnitude of the vector. Therefore BC is equals to V cos theta. So BC is equals to V cos theta signifies the horizontal component of the given vector. ಅದೇ ಥರ ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ಈ ಥರದ್ದು ಈ ಕಾಂಪೊನೆಂಟ್. ಸೊ ಈ ಕಾಂಪೊನೆಂಟನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು, ದಿಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಕ್ವಾಂಟಿಟಿ. ಸೊ ಈ ಕ್ವಾಂಟಿಟಿನ ಫೈಂಡ್ ಮಾಡಬೇಕು ಅಂತಂದರೆ ಎ ಬಿನ ಫೈಂಡ್ ಮಾಡಬೇಕಂತಂದರೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನನ್ನು ಕನ್ಸಿಡರ್ ಮಾಡ್ತೀರಿ, ಹಿಯರ್ ಯು ವಿಲ್ ಕನ್ಸಿಡರ್ ಸೈನ್ ಥೀಟಾ. ಸೊ ಸೈನ್ ಥೀಟಾ
is equals to opposite divided by hypotenuse. Opposite AB ಆಗುತ್ತೆ, hypotenuse ಏನಾಗುತ್ತೆ AC ಆಗುತ್ತೆ, which is nothing but the magnitude of the vector V. Therefore AB is equals to V sin theta. So ಈ AB is nothing but A dash ಅಂತ ಕನ್ಸಿಡರ್ ಮಾಡ್ತೀನಿ, A dash C. ಸೊ ನಮಗೆ ಇಲ್ಲಿ ಏನು ಸಿಕ್ತು, ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್. ಸೊ ವೆಕ್ಟರ್ ವಿಗೆ ಹಾರಿಜಾಂಟಲ್ ಕಾಂಪೊನೆಂಟ್ ಏನು ಸಿಕ್ತು ಈ ಕೇಸಲ್ಲಿ, ವಿ ಕಾಸ್ ಥೀಟಾ, ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಏನು ಸಿಕ್ತು, ವಿ ಸೈನ್ theta. Remember, it is only the magnitude. Here we are talking only about the magnitude. Direction ಅನ್ನು ನಾವು ಇನ್ನೂ ಕನ್ಸಿಡರ್ ಮಾಡಿಲ್ಲ. ಒಂದು ವೆಕ್ಟರ್ ಇದೆ ಅಂತಂದರೆ ಅದರದ್ದು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸನ್ನು ಹೇಗೆ ಬರೆಯೋದು ಅಂತ ಹೇಳಿ ನೋಡ್ಕೊಟ್ಟಿದ್ದು. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳುವ, ಅರ್ಥ ಆಯ್ತಲ್ಲ ಹೇಗಂತ ಹೇಳಿ. ಸೊ ಇಲ್ಲಿ ಯಾವಾಗಲೂ ಅಡ್ಜಸೆಂಟೇ ನಾವು ಕಾಸ್ ಥೀಟಾ ಕನ್ಸಿಡರ್ ಮಾಡಬೇಕು, ವರ್ಟಿಕಲನ್ನು ನಾವು ಸೈನ್ ಥೀಟಾ ಕನ್ಸಿಡರ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಎಲ್ಲಿ ಆ್ಯಂಗಲ್ ಥೀಟಾ ಫಾರ್ಮೇಷನ್ ಆಗುತ್ತೆ ಅಲ್ಲ ಅದು ನಮಗೇನು ಕಾಸ್ ಥೀಟಾ, ಎಲ್ಲಿ ಕಾಸ್ ಥೀಟಾ ಸಿಗುತ್ತೆ ಅಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಏನು ಕೊಡುತ್ತೆ ನಮಗೆ, ಸೈನ್ ಥೀಟಾನ ಕೊಡುತ್ತೆ. Say if we have a vector theta making an angle theta with, if we have a vector say A making an angle theta with y axis. ಸೊ ಆಗಲೇ ನೋಡಿದ್ವಿ ನಾವು ಎಕ್ಸ್ ಕಾಂಪೊನೆಂಟ್ ಏನು ಸಿಕ್ಕಿತ್ತು ನಮಗೆ, ವಿ ಕಾಸ್ ಥೀಟಾ ಸಿಕ್ಕಿತ್ತು, ವೈ ಕಾಂಪೊನೆಂಟ್ ಏನು ಸಿಕ್ಕಿತ್ತು, ವಿ ಸೈನ್ ಥೀಟಾ ಸಿಕ್ಕಿತ್ತು. ಸೊ ಇಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಥೀಟಾ ನೋಡ್ತೀವಿ. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಎಲ್ಲಿದೆ, ಇದು ವೈ ಆಕ್ಸಿಸ್ ಕಡೆ ಇದೆ. ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ವೈ ಆಕ್ಸಿಸ್. ಹಾಗಿದ್ರೆ ಈ ಕಾಂಪೊನೆಂಟ್ ಏನಾಗುತ್ತೆ, ಎ ಕಾಸ್ ಥೀಟಾ. ಈ ಕಾಂಪೊನೆಂಟ್ ಏನಾಗುತ್ತೆ, ಎ ಸೈನ್ ಥೀಟಾ. ಅರ್ಥ ಆಯ್ತಲ್ಲ, ಎಲ್ಲಿ ಆ್ಯಂಗಲ್ ಸಿಗತ್ತೆ ಅಲ್ಲ ಆ ಆ್ಯಂಗಲಿಂದ ನಾವೇನು ಕನ್ಸಿಡರ್ ಮಾಡ್ತೀವಿ, ಫಸ್ಟ್ ಬೇಸ್ ಲೈನ್ ಜೊತೆ ಅದ್ರದ್ದು ಕಾಸ್ ಥೀಟಾ ಕನ್ಸಿಡರ್ ಮಾಡ್ತೀವಿ. ಆ ಕಾಸ್ ಥೀಟಾ ನಮಗೆ ಎಲ್ಲಿ ಸಿಕ್ಕಿರ್ತೈತಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಲೈನನ್ನು ಏನು ಕನ್ಸಿಡರ್ ಮಾಡ್ತೀವಿ, ಸೈನ್ ಥೀಟಾ ಕನ್ಸಿಡರ್ ಮಾಡ್ತೀವಿ. ಅವಾಗ ನಮಗೆ ಎರಡು ಕಾಂಪೊನೆಂಟ್ ಸಿಗ್ತಾವೆ. ಸೇ ಒನ್ ಮೋರ್ ಇಫ್ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಸೇ ಅ ಪ್ಲೇನ್ ಈಸ್ flying in the sky making an angle theta with a speed of 60 kilometer per hour, making an angle of 60 degree with the horizontal. So ಅದರದ್ದು ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಎಷ್ಟಿದೆ ಅಂತ ಕೇಳಿದರೆ, ಹಾರಿಜಾಂಟಲ್ ಕಾಂಪೊನೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಎಷ್ಟಿದೆ ಅಂತ ಕೇಳಿದರೆ ಏನು ಮಾಡಬೇಕು, ಮೇಕಿಂಗ್ ಅನ್ ಆ್ಯಂಗಲ್ ಥೀಟಾ ದಟ್ ಈಸ್ 60 ಡಿಗ್ರಿ ವಿತ್ ದಿ ಹಾರಿಜಾಂಟಲ್ ಅಂತ ಐತಿ. ಸೊ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ ಫಸ್ಟ್ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಕಾಸ್ ಥೀಟಾ ಕನ್ಸಿಡರ್ ಮಾಡ್ತೀವಿ. ಅಂತಂದರೆ ಇದೆಷ್ಟಾಗುತ್ತೆ, ವಿ ಕಾಸ್ ಥೀಟಾ ದಟ್ ಈಸ್ ವಿ ಕಾಸ್ 60. ವಿ ಎಷ್ಟಿದೆ, 60 ಇದೆ, ಇಂಟು ಕಾಸ್ 60 ಎಷ್ಟು, 1/2 2 ಇಂಟು ಇಷ್ಟು 30. ಇಟ್ ಈಸ್ 60 ಕಿಲೋಮೀಟರ್ ಪರ್ ಅವರ್. ಯೂನಿಟ್ ಏನು ಕೊಡಬೇಕು, ನಮ್ಮ ವೆಕ್ಟರಿಗೆ ಏನು ಯೂನಿಟ್ ಇರುತ್ತಲ್ಲ ಅದೇ ಯೂನಿಟನ್ನು ಕೊಡಬೇಕು. ಸೊ ಎಷ್ಟು ವ್ಯಾಲ್ಯೂ ಸಿಕ್ತು ನಮಗೆ, 30 ಕಿಲೋಮೀಟರ್ ಪರ್ ಅವರ್. ಅದು ಎಲ್ಲಿ ಮೂವ್ ಆಗ್ತಿರೋದು, ಹಾರಿಜಾಂಟಲ್ ಕಾಂಪೊನೆಂಟಲ್ಲೇ ಮೂವ್ ಆಗ್ತಿರೋದು. ಎಷ್ಟು ಸ್ಪೀಡಿಂದ, 30 ಕಿಲೋಮೀಟರ್ ಪರ್ ಅವರ್ ಹಾರಿಜಾಂಟಲ್ ಡೈರೆಕ್ಷನಲ್ಲಿ. ವರ್ಟಿಕಲ್ ಕಾಂಪೊನೆಂಟ್ ಏನಾಗುತ್ತೆ, ವಿ ಸೈನ್ ಥೀಟಾ. ಸೊ ವಿ ಸೈನ್ 60. ವೆಲಾಸಿಟಿ ಎಷ್ಟಿದೆ, 60 ಕಿಲೋಮೀಟರ್ ಪರ್ ಅವರ್. ಆ್ಯಂಗಲ್ ಎಷ್ಟಿದೆ, ಸೈನ್ 60. ಸೈನ್ 60 ಅಂತಂದರೆ √3/2. ಸೊ ಇಟ್ ಈಸ್ 30 √3 ಕಿಲೋಮೀಟರ್ ಪರ್ ಅವರ್. ಯೂಶ್ವಲಿ ನಾವೇನು ಮಾಡ್ತೀವಿ, ಹಾರಿಜಾಂಟಲ್ ಎಕ್ಸ್ ಡೈರೆಕ್ಷನಲ್ಲಿ ಇತ್ತಂತಂದರೆ ಇದನ್ನು ವಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವರ್ಟಿಕಲ್ ಡೈರೆಕ್ಷನಲ್ಲಿ ಇತ್ತಂತಂದರೆ ಇದು ವಿ ವೈ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ನಾಟ್ ನೆಸೆಸರಿ ವಿ ಎಕ್ಸೇ ಕಾಸ್ ಥೀಟಾ ಇರಬೇಕು ಅಂತ ಹೇಳಿ ಕಂಡೀಷನ್ ಇಲ್ಲ. ವಿ ವೈನು ಕಾಸ್ ಥೀಟಾ ಆಗ್ಬೋದು. ಅದು ಯಾವಾಗ ಆ್ಯಂಗಲ್ ಈ ಥರ ಫಾರ್ಮೇಷನ್ ಆಯಿತು ಅಂತಂದರೆ ಇಲ್ಲಿ ಕಾಸ್ ಥೀಟಾ ಬರುತ್ತೆ, ಇಲ್ಲಿ ಸೈನ್ ಥೀಟಾ ಬರುತ್ತೆ. ಆ್ಯಂಗಲ್ ಇಲ್ಲಿ ಫಾರ್ಮೇಷನ್ ಆಯಿತು ಅಂತಂದರೆ ಇಲ್ಲಿ ಕಾಸ್ ಥೀಟಾ ಫಂಕ್ಷನ್ ಬರುತ್ತೆ, ಇಲ್ಲಿ
ಸೈನ್ ಥೀಟಾ ಫಂಕ್ಷನ್ ಬರುತ್ತೆ ನಮಗೆ ಆಯಿತಾ. ಇದಕ್ಕೂ ಕಂಪಲ್ಸರಿ ಇಲ್ಲೇ ನಾವು ಕಾಸ್ ಥೀಟಾ ಸೈನ್ ಥೀಟಾ ನೋಡಬೇಕು ಅಂತ ಹೇಳಿ ಕಂಡೀಷನ್ ಇಲ್ಲ. ಇದನ್ನು ನಾವು ಮತ್ತು ಯಾವ ಥರ ನೋಡಬಹುದು, ಸಪೋಸ್ ವೆಕ್ಟರ್ ಸಮ್ ಅದರ್ ಆ್ಯಂಗಲನ್ನು ಮಾಡ್ತಿದ್ರೆ ಎಕ್ಸ್ ವೈ ಅಷ್ಟೇ ಇರಬೇಕು ಅಂತಲ್ಲ, ಇಟ್ ಈಸ್ ಓನ್ಲಿ ಅಬೌಟ್ ದಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ನಾಟ್ ನೆಸೆಸರಿ ಓನ್ಲಿ ಎಕ್ಸ್ ಆ್ಯಂಡ್ ವೈ. ಸೊ ಫಾರ್ ಎಕ್ಸಾಂಪಲ್, if we have an inclined plane ಅಂತಂತಂದರೆ ಬೆಂಡ್ ಆಗಿರುವಂಥದ್ದು ಅಂತೇಳಿ. ಸೊ ಇಲ್ಲಿ ಒಂದು ಮಾಸನ್ನು ಇಟ್ಟಿವಿ ಅಂದ್ಕೊಳ್ಳಿ. ಸೊ ಆ ಮಾಸಿಂದ ಏನಾಗುತ್ತೆ, ಫೋರ್ಸ್ ಡ್ಯೂ ಟು ಗ್ರಾವಿಟಿ ವೇಟ್ ದಟ್ ಈಸ್ mg ಡೌನ್ವರ್ಡ್ ಆ್ಯಕ್ಟ್ ಆಗುತ್ತೆ. ಸೊ ಈ ಮಾಸಿಂದು ಅಥವಾ ಈ ಫೋರ್ಸ್ ಏನಿದೆಯಲ್ಲ, ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಇದರದ್ದು ಹಾರಿಜಾಂಟಲ್ ಆ್ಯಂಡ್ ವೆಕ್ಟರ್ ಕಾಂಪೊನೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇಲ್ಲಿ ಎಷ್ಟು ಇನ್ಕ್ಲಿನೇಷನ್ ಆಗಿದೆ ಅದನ್ನು ನೋಡಬೇಕು, ಥೀಟಾ. If this is theta, then and this is 90 degree, then this angle will be ಇದು ಎಷ್ಟಾಗುತ್ತೆ, 90 minus theta ಆಗುತ್ತೆ. ಸೊ if this is 90 minus theta, ಸೊ ಇಲ್ಲಿ ನಾವೇನು ಮಾಡ್ತೀವಿ, ಆ ವೆಕ್ಟರ್ ಕ್ವಾಂಟಿಟಿಗೆ ಒಂದು ಹಾರಿಜಾಂಟಲ್ ಒಂದು ಏನು ವರ್ಟಿಕಲ್ ಕಾಂಪೊನೆಂಟನ್ನು ಡ್ರಾ ಮಾಡ್ತೀವಿ. ಯಾವುದೇ ವೆಕ್ಟರ್ ಇರಲಿ, ಫಸ್ಟ್ ಅದನ್ನು ಏನು ಮಾಡಬೇಕು, ಒಂದು ಹಾರಿಜಾಂಟಲ್ ಒಂದು ವರ್ಟಿಕಲ್ ಕಾಂಪೊನೆಂಟನ್ನು ಡ್ರಾ ಮಾಡಬೇಕು. ಆಮೇಲೆ ಕಾಸ್ ಥೀಟಾ ಸೈನ್ ಥೀಟಾ ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡೋದು. ಸೇ ನಮ್ಮ ವೆಕ್ಟರ್ ಹೀಗಿದೆ ಅಂದ್ಕೊಳ್ಳಿ, ಅವಾಗ ಅದನ್ನು ನಾವೇನು ಮಾಡಬೇಕು, ಫಸ್ಟ್ ಟೂ ಪರ್ಪೆಂಡಿಕ್ಯುಲರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸನ್ನು ಡ್ರಾ ಮಾಡಬೇಕು. ಲೇಟರ್ ವಿ ಕ್ಯಾನ್ ಸೇ ವಿಚ್ ಒನ್ ಈಸ್ ಕಾಸ್ ಥೀಟಾ ಆ್ಯಂಡ್ ವಿಚ್ ಒನ್ ಈಸ್ ಸೈನ್ ಥೀಟಾ ಫಂಕ್ಷನ್. ಸೊ ಈ ಥರ ವೆಕ್ಟರ್ ಇತ್ತಂತಂದರೆ ಫಸ್ಟ್ ನಾವೇನು ಮಾಡಬೇಕು, ಅದನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಎಲ್ಲಿ ಬರ್ತವೆ ಅಂಥೇಳಿ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸನ್ನು ಡ್ರಾ ಮಾಡಬೇಕು. ಸೊ ಆ ಥರ ನಾವು ಕನ್ಸಿಡರ್ ಮಾಡೋದಿದ್ರೆ, ಸೊ ಇಲ್ಲಿ ನಮಗೆ ಒಂದು ವೆಕ್ಟರ್ ಇತ್ತು, ಯಾವುದು ವೆಕ್ಟರ್ ಎಲ್ಲೋ ಲೈನಿಂದ ತೋರಿಸ್ತಿದ್ದೇನಲ್ಲ, ಇದು ನಮ್ಮದು ವೆಕ್ಟರ್. ಈ ವೆಕ್ಟರಿಗೆ ಏನು ಮಾಡಬೇಕು, ನಾವು ಎರಡು ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸನ್ನು ಡ್ರಾ ಮಾಡಬೇಕು. ಒಂದು ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಈ ಕಡೆ ಬಂದಿದೆ, ಒಂದು ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಈ ಕಡೆ ಬಂದಿದೆ. ಆಯಿತಾ, ನಮಗೇನು ಬೇಕು, ಆ್ಯಂಗಲ್ ಬೇಕು. ಸೊ ಇಫ್ ದಿಸ್ ಇಸ್ ಥೀಟಾ ಆ್ಯಂಡ್ ದಿಸ್ ಇಸ್ 90 ಡಿಗ್ರಿ, ದಿಸ್ ವಿಲ್ ಬಿ 90 ಮೈನಸ್ ಥೀಟಾ. ಇಫ್ ದಿಸ್ ಇಸ್ 90 ಮೈನಸ್ ಥೀಟಾ, ಇದು ಓವರ್ ಆಲ್ ಆ್ಯಂಗಲ್ ಎಷ್ಟಿದೆ, 90 ಡಿಗ್ರಿ ಇದೆ. ಇದು ಓವರ್ ಆಲ್ ಆ್ಯಂಗಲ್ ಎಷ್ಟಿದೆ, 90 ಇದೆ. ಇದು 90 ಮೈನಸ್ ಥೀಟಾ ಅಂತಂದರೆ ದಿಸ್ ವಿಲ್ ಬಿ ಥೀಟಾ. ಸೊ ಇಫ್ ದಿಸ್ ಇಸ್ ಥೀಟಾ, ಈ ಕಾಂಪೊನೆಂಟ್ ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತೆ. ಈ ಕಾಂಪೊನೆಂಟ್ ಏನಾಗುತ್ತೆ, ಸೈನ್ ಥೀಟಾ ಆಗುತ್ತೆ. ಅಂತಂದರೆ ದಿಸ್ ವಿಲ್ ಬಿ ಕಾಸ್ ಥೀಟಾ ಆ್ಯಂಡ್ ದಿಸ್ ವಿಲ್ ಬಿ ಸೈನ್ ಥೀಟಾ. ಸೊ ಇದು ಯಾವ ಕಾಸ್ ಥೀಟಾ ಆಗುತ್ತೆ, mg ಕಾಸ್ ಥೀಟಾ ಆಗುತ್ತೆ. ದಿಸ್ ವಿಲ್ ಬಿ mg ಕಾಸ್ ಥೀಟಾ ಆ್ಯಂಡ್ ದಿಸ್ ವಿಲ್ ಬಿ mg ಸೈನ್ ಥೀಟಾ. ಸೊ ವೆಕ್ಟರ್ ಈ ಫಾರ್ಮಲ್ಲಿದೆ. ಇಲ್ಲಿ ನಾವು mg ಕಾಸ್ ಥೀಟಾ ಒಂದು ಕಾಂಪೊನೆಂಟನ್ನು ನೋಡಿದ್ವಿ, mg ಸೈನ್ ಥೀಟಾ ಅಂತ ಹೇಳಿ ಇನ್ನೊಂದು ಕಾಂಪೊನೆಂಟನ್ನು ನೋಡಿದ್ವಿ. ಇಫ್ ವಿ ಹ್ಯಾವ್ ಅ ವೆಕ್ಟರ್ ಲೈಕ್ ದಿಸ್, ಇದು ನಮ್ಮ ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ವೆಕ್ಟರ್ ಎ ಈ ಫಾರ್ಮಲ್ಲಿ ಇದೆ ಅಂದ್ಕೊಳ್ಳಿ. ಸೊ ಇವಾಗ ಇದ್ರದ್ದು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್ ಏನಾಗ್ತಾವೆ, ಸೊ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸೊ ಇದೆಷ್ಟಾಗುತ್ತೆ, ಫಾರ್ ದಿಸ್ ಒನ್ ಇಟ್ ಈಸ್ ax ಹಾರಿಜಾಂಟಲ್ ಕಾಂಪೊನೆಂಟ್ ಎಷ್ಟಾಗುತ್ತೆ ನೋಡಿ, ax is equals to vector a cos 90 because it is making an angle of theta with the x axis. ay is equals to a sin 90. So ay component ಏನಾಗುತ್ತೆ, a into 1 that is a into cos 90 0, it is 0. ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಏನಾಗಿದೆ, ವೆಕ್ಟರಿಂದು ಕಾಂಪೊನೆಂಟ್ 0 ಆಗಿದೆ. ಅಲಾಂಗ್ ವೈ ಆ್ಯಕ್ಸಿಸ್ ಏನಾಗಿದೆ, ವೆಕ್ಟರಿಂದು ಕಾಂಪೊನೆಂಟ್ ಮ್ಯಾಕ್ಸಿಮಮ್ ಇದೆ. ಅರ್ಥ ಆಗ್ತಿದೆಲ್ಲ, ಒಂದು ವೆಕ್ಟರನ್ನು ತಗೊಂಡ್ವಿ, ಆ ವೆಕ್ಟರನ್ನು ನಾವೇನು ಮಾಡ್ಬೋದು, ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸಲ್ಲಿ ಡಿವೈಡ್ ಮಾಡಬಹುದು. ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಸ್ ಯಾವಾಗಲೂ ಎಕ್ಸ್ ಮತ್ತು ವೈ ಇರಬೇಕು ಅಂತ ಹೇಳಿ ಕಂಡೀಷನ್ ಇಲ್ಲ, ಅದು ಯಾವುದಾದ್ರೂ ಇರ್ಬೋದು. ಬಟ್ ಕಾಂಪೊನೆಂಟ್ಸ್ ಯಾವಾಗಲೂ ಏನಾಗಿರ್ತಾವೆ, ಪರ್ಪೆಂಡಿಕ್ಯುಲರ್ ಆಗಿರ್ತಾವೆ. ಕಾಂಪೊನೆಂಟ್ಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರ್ತಾವೆ. ಸೊ ಒಂದು ಕಾಂಪೊನೆಂಟ್ ನಾವು ಯಾವುದಾದ್ರೂ ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಇನ್ನೊಂದಿರುತ್ತೆ. ಆಯಿತಾ, ಸೊ ಅದು ಕಾಂಪೊನೆಂಟನ್ನು ಕನ್ಸಿಡರ್ ಮಾಡಬೇಕಂತಂದರೆ ನಾವೇನು ಚೆಕ್ ಮಾಡಬೇಕು,
ಆ್ಯಂಗಲ್ ಥೀಟಾ ಎಲ್ಲಿ ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಎಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ ಅಂತ ನೋಡಿದರೆ ನಮಗೆ ಎಲ್ಲಿ ಕಾಂಪೊನೆಂಟ್ ಯಾವ ಫಂಕ್ಷನ್ ಕೊಡುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ದಿಸ್ ಈಸ್ ಅಬೌಟ್ ದಿ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ವೆಕ್ಟರ್ಸನ್ನು ಹೇಗೆ ನಾವು ರೆಸಾಲ್ವ್ ಮಾಡ್ಬೋದು, ಬ್ರೇಕ್ ಮಾಡಬಹುದು ಅಥವಾ ಡಿವೈಡ್ ಮಾಡಬಹುದು ಇನ್ ಅ ಪ್ಲೇನ್ ಅಂತ ಹೇಳಿ ತಿಳ್ಕೊಂಡಿದ್ದು. ಸೊ ದಿಸ್ ಈಸ್ ಅಬೌಟ್ ದ ರೆಸಲ್ಯೂಷನ್ ಆರ್ ಬ್ರೇಕಿಂಗ್ ಡೌನ್ ಆಫ್ ಅ vector. Now we will see about unit vectors. ಇದನ್ನು ಆಲ್ರೆಡಿ ಒಂದ್ಸತಿ ಹೇಳಿದ್ದೀನಿ ನಿಮಗೆ ಯೂನಿಟ್ ವೆಕ್ಟರ್ಸ್ ಅಂತಂದರೆ ಏನು ಅಂಥೇಳಿ. ಸೊ ಯೂನಿಟ್ ವೆಕ್ಟರ್ಸ್ ಅಂತಂದರೆ ಏನು? ದೀಸ್ ಆರ್ ದಿ ವೆಕ್ಟರ್ಸ್ which doesn't have or whose magnitude is unity or 1, but it has a direction. ಸೊ ಒಂದು ವೆಕ್ಟರಿಗೆ ಮ್ಯಾಗ್ನಿಟ್ಯೂಡ್ 1 ಇದ್ದು ಅದರದ್ದು ಡೈರೆಕ್ಷನ್ ಇತ್ತಂತಂದರೆ ಅದನ್ನು ಏನಂತ ಹೇಳ್ತೀವಿ ನಾವು? ಯೂನಿಟ್ ವೆಕ್ಟರ್. ಸೊ ಯೂನಿಟ್ ವೆಕ್ಟರಿನ ಕೆಲಸ ಏನು? ಇಟ್ ಓನ್ಲಿ ಟಾಕ್ ಅಬೌಟ್ ದಿ ಡೈರೆಕ್ಷನ್ ಆಫ್ ಅ ಗಿವನ್ ವೆಕ್ಟರ್. ಇದು ಯಾವ ಥರದ್ದು ಗೊತ್ತಾ? ರೋಡ್ ಸೈಡು ಏನು ಸಿಂಬಲ್ಸ್ ಇರ್ತಾವೆ ನೋಡಿ, ಮಾರ್ಕಿಂಗ್ಸ್ ಇರ್ತಾವೆ, ಲೆಫ್ಟ್ ಸೈಡ್ ಹೋಗೋದು, ರೈಟ್ ಸೈಡ್ ಹೋಗೋದು ಅಂತ ಹೇಳಿ, ಅಥವಾ ಟರ್ನ್ ಆಗೋದು, ಎಷ್ಟು ಟರ್ನ್ ಆಗೋದು, ಎಷ್ಟು ಲೆಫ್ಟ್ ಹೋಗೋದು, ಎಷ್ಟು ರೈಟ್ ಬರೋದು ಅಂತ ಹೇಳಿ ಅಲ್ಲಿ ಬರೆದಿದ್ದಿರೋದಿಲ್ಲ. ಓನ್ಲಿ ಇಟ್ ಟೆಲ್ಸ್ ಅಬೌಟ್ ದಿ ಡೈರೆಕ್ಷನ್, ವೆದರ್ ವಿ ಹ್ಯಾವ್ ಟು ಗೋ ರೈಟ್ ಆರ್ ವಿ ಹ್ಯಾವ್ ಟು ಗೋ ಲೆಫ್ಟ್. ಸೊ ಅದೇ ಥರ ಇದು ಯೂನಿಟ್ ವೆಕ್ಟರ್ ಏನು, ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ, ಎಷ್ಟು ಕ್ವಾಂಟಿಟಿ ಇದೆ ಅಂತ ಏನು ಹೇಳೋದಿಲ್ಲ. ಜಸ್ಟ್ ಇಟ್ ವಿಲ್ ಟಾಕ್ ಅಬೌಟ್ ದಿ ಡೈರೆಕ್ಷನ್, ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಹೇಳಿ ಹೇಳುತ್ತೆ. ಅದನ್ನು ಯಾವುದು? ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಯೂನಿಟ್ ವೆಕ್ಟರ್ ಟೆಲ್ಸ್ ಅಬೌಟ್ ದಿ ಡೈರೆಕ್ಷನ್ ಆಫ್ ಅ ವೆಕ್ಟರ್. So when we talk about directions, directions can be either along x or along y or along z. Either x ಅಲ್ಲಿ ಇರುತ್ತೆ or y ನಲ್ಲಿ ಇರುತ್ತೆ or z ಅಲ್ಲಿ ಇರುತ್ತೆ. ಇವು ಮೂರು ಆಗಿಲ್ಲ ಅಂತಂದರೆ ಇನ್ನೊಂದು ಡೈರೆಕ್ಷನ್ ಯಾವುದು? ಕಾಂಬಿನೇಷನ್. ಮೂರುದ್ರಾಗೂ ಇರುತ್ತೆ ಅಂತ ಹೇಳಿ. ಒಂದು ಸ್ಟ್ರೇಟ್ ಹೋಗ್ತಿದೆ ಅಂತಂದರೆ ಅದು ಎಕ್ಸಲ್ಲಿ, ಅಪ್ ಹೋಗ್ತಿದೆ ಅಂತಂತಂದರೆ ಅದು ವೈನಲ್ಲಿ, ಫ್ರಂಟ್ ಬರ್ತಿದೆ ಅಂತಂದರೆ ಅದು ಝೆಡಲ್ಲಿ. ಸೊ ಇಲ್ಲಿ ನಾವು ಎಕ್ಸ್ ವೈ ಝೆಡ್ ಅಂತ ಹೇಳ್ಬೋದು. ಒಂದು ಬರ್ಡ್ ಫ್ಲೈ ಆಗ್ತಿದೆ ಅಂತಂದರೆ ಅದು ಎಕ್ಸಲ್ಲಿ ಮುಂದೆನೂ ಹೋಗ್ತಿದೆ, ವೈನಲ್ಲಿ ಅಪ್ ಹೋಗ್ತಿದೆ, ಝೆಡ್ಡಲ್ಲಿ ಸೈಡು ಬರ್ತಿದೆ. ಸೊ ಆವಾಗದು ಕಾಂಬಿನೇಷನ್ ಆಫ್ ಏನಂತ ಹೇಳ್ತೀವಿ ನಾವು? ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಎಕ್ಸ್ ವೈ ಎರಡು ಇರ್ಬೋದು, ವೈ ಎಕ್ಸ್ ಇರ್ಬೋದು, ಝೆಡ್ ಎಕ್ಸ್ ಇರ್ಬೋದು. ನಾಟ್ ನೆಸೆಸರಿ ಮೂರಕ್ಕೆ ಮೂರು ಇರಬೇಕು ಅಂತೇನಿಲ್ಲ. ಜಸ್ಟ್ ರಿಮೆಂಬರ್, ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಅಂತಂದರೆ ಏನು? ಎಕ್ಸ್ ವೈ ಝೆಡ್ ಇನ್ವಾಲ್ವ್ ಆಗ್ತವೆ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಆರ್ಥೋಗಾನಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಆರ್ಥೋಗಾನಲ್ ವೆಕ್ಟರ್ಸ್ ಅಂತಂದರೆ ಏನು? ಮ್ಯೂಚುವಲಿ perpendicular vectors. Mutually perpendicular ವೆಕ್ಟರ್. ಸೊ ಒಂದು ವೆಕ್ಟರ್ ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಏನು ಇವು ಆರ್ಥೋಗಾನಲ್ ವೆಕ್ಟರ್ಸ್ ಹೇಳ್ತವೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಕ್ಸ್ ಡೈರೆಕ್ಷನಲ್ಲೇ ಹೋಗ್ತಿದೆ ಅಂತ ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಯೂನಿಟ್ ವೆಕ್ಟರನ್ನು ಕನ್ಸಿಡರ್ ಮಾಡ್ತೀವಿ. ಆ ಯೂನಿಟ್ ವೆಕ್ಟರ್ ಏನು? ಐ ಕ್ಯಾಪ್. ಸೊ ನಿಮ್ಗೆ ಹೇಳಿದೆ, ನಾವು ಕ್ಯಾಪ್ ಹಾಕಿದ್ದೀವಿ ಅಂತಂದರೆ ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ದ ವೆಕ್ಟರ್ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಇಟ್ ಡಸಂಟ್ ಟಾಕ್ ಅಬೌಟ್ ದಿ ಮ್ಯಾಗ್ನಿಟ್ಯೂಡ್. ಇಫ್ ವಿ ಹ್ಯಾವ್ ಅ ಮ್ಯಾಟರ್ ಆರ್ ಅನ್ ಆಬ್ಜೆಕ್ಟ್ ವಿಚ್ ಈಸ್ ಮೂವಿಂಗ್ ಇನ್ ವೈ ಡೈರೆಕ್ಷನ್, ಸೊ ಆ ವೈ ಡೈರೆಕ್ಷನಲ್ಲಿ ಹೋಗ್ತಿರೋ ಅಂಥದ್ದು ಏನು ಆಬ್ಜೆಕ್ಟನ್ನು ತೋರಿಸ್ಲಿಕ್ಕೆ ಯಾವುದನ್ನು ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಜೆ ಕ್ಯಾಪನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಜೆ ಕ್ಯಾಪ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ಅ ವೆಕ್ಟರ್ ಇನ್ ವೈ ಆ್ಯಕ್ಸಿಸ್, ಅಲಾಂಗ್ ವೈ ಆ್ಯಕ್ಸಿಸ್. ಅದೇ ಥರ ಝೆಡ್ ಆ್ಯಕ್ಸಿಸಲ್ಲಿ ಯಾವುದೇ ಮೂಮೆಂಟ್ ಇದೆ ಅಂತಂದರೆ ಅದನ್ನು ತೋರಿಸ್ಲಿಕ್ಕೆ ಏನು ಯೂಸ್ ಮಾಡ್ತೀವಿ? ಕೆ ಕ್ಯಾಪನ್ನು ಯೂಸ್ ಮಾಡ್ತೀವಿ. ಆಯಿತಾ? ಸೊ ಎಕ್ಸ್ ವೈ ಝೆಡ್ ಡೈರೆಕ್ಷನನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಯೂನಿಟ್ ವೆಕ್ಟರ್ಸ್ ಯಾವ್ಯಾವ್ದು ಯೂಸ್ ಮಾಡೋದು ನಾವು? ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್. ಸೊ ದೀಸ್ ಆರ್ ದಿ ಯೂನಿಟ್ ವೆಕ್ಟರ್ಸ್. ಎಂಥ ವೆಕ್ಟರ್ಸ್ ಅಂತ ಹೇಳ್ತೀವಿ ಇದನ್ನು? ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಹೇಳ್ತೀವಿ, ಆರ್ ಆರ್ಥೋಗಾನಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಐ ಕ್ಯಾಪ್, ಜೆ ಕ್ಯಾಪ್ ಆ್ಯಂಡ್ ಕೆ ಕ್ಯಾಪ್ ಗಿವ್ಸ್ ಓನ್ಲಿ ಡೈರೆಕ್ಷನ್ ಆಫ್ ಅ ಗಿವನ್ ವೆಕ್ಟರ್, ವೆದರ್ ಇನ್ ಎಕ್ಸ್ ವೈ ಆರ್ ಝೆಡ್ ಕಾಂಬಿನೇಷನ್. ನೆಗೆಟಿವ್ ಇತ್ತಂತಂದರೆ ಅವಾಗ ಮೈನಸ್ ಐ, ಮೈನಸ್ ಜೆ ಆ್ಯಂಡ್ ಮೈನಸ್ ಕೆ ಕ್ಯಾಪ್. ಸಿಂಪಲ್ ಆಗಿ ನಾವೇನು ಮಾಡ್ಬೋದನ್ನು ವೆಕ್ಟರ್ಸನ್ನು ರೆಪ್ರೆಸೆಂಟ್ ಮಾಡ್ಬೋದು.
So we will take one example to understand this. A vector A has a magnitude five units in the x direction. A vector B has magnitude 4 units in z direction. A vector has magnitude of 7 units in y direction and 5 units in negative z direction. So let us see this one. So ಇಲ್ಲಿ ಏನಂತ ಹೇಳ್ತಿದ್ದಾರೆ, ವೆಕ್ಟರ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಆಫ್ 5 ಯೂನಿಟ್ಸ್. 5 ಯೂನಿಟ್ಸ್ ಅಷ್ಟೇನಿದೆ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ. ಅದನ್ನು ಯಾವ ಡೈರೆಕ್ಷನಲ್ಲಿ ಅದು ಎಕ್ಸ್ ಡೈರೆಕ್ಷನಲ್ಲಿ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ವೆಕ್ಟರನ್ನು ರೆಪ್ರೆಸೆಂಟೇಷನ್ ಹೇಗೆ, ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಎ ಆ್ಯಂಡ್ ಡೈರೆಕ್ಷನ್ ಆಫ್ ದ ವೆಕ್ಟರ್ ಎ. ಇದೇನು ವೆಕ್ಟರ್ ಫಾರ್ಮ್. ಸೊ ಐದರ್ ಯು ಫಾರ್ಮುಲಾನ ಯೂಸ್ ಮಾಡಿ ಆರ್ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ 5 ಯೂನಿಟ್ಸ್ ಅಂತಿದೆ. ಸೊ 5 ಯೂನಿಟ್ಸ್ ಯಾವ ಡೈರೆಕ್ಷನಲ್ಲಿ, x direction, that is phi I cap. Like that a vector B has a magnitude 4 units in z direction. Z direction ige k cap. A vector has a magnitude of 7 units in y direction. Y direction antandre j cap, and 5 units in the negative z direction and 5 units in the negative z direction, that is 7j minus 5k. ಸೊ ಈ ಥರ ನಾವೇನು ಮಾಡ್ಬೋದು, ವೆಕ್ಟರ್ ರೆಪ್ರೆಸೆಂಟೇಷನನ್ನು ಬರೀಬಹುದು. ಸೊ ಇದೇನು ರೆಪ್ರೆಸೆಂಟೇಷನ್ ಇದೆಯಲ್ಲ, ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್ ಇನ್ ದಿ ರೆಸ್ಪೆಕ್ಟಿವ್ ಡೈರೆಕ್ಷನ್ಸ್, ಇದನ್ನು ನಾವೇನಂತ ಹೇಳ್ತೀವಿ, ಕಾರ್ಟೀಷಿಯನ್ ಫಾರ್ಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನು, ಕಾರ್ಟೀಷಿಯನ್ ಫಾರ್ಮ್. ಸೊ ಒಂದು ವೆಕ್ಟರನ್ನು ನಾವು ಏನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೆ ಅದನ್ನು ಕಾರ್ಟೀಷಿಯನ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ದಿಸ್ ಇಸ್ ದಿ ಕಾರ್ಟೀಷಿಯನ್ ಫಾರ್ಮ್ ಆಫ್ ಅ ಗಿವನ್ ವೆಕ್ಟರ್. ಆಯಿತಾ? ಸೊ ವಿಲ್ ಸಾಲ್ವ್ ಒನ್ ಲಾಸ್ಟ್ ಪ್ರಾಬ್ಲಮ್. We have got one diagram, x, y. We have got a vector A making an angle theta with the x axis whose magnitude is A only. We have to find Ax, vector Ax, Ay, vector Ay. ಸೊ ಇಲ್ಲಿ ನೋಡಿ, ಥೀಟಾ ಈಸ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್. ಸೊ ಇದು ಈ ಕಾಂಪೊನೆಂಟ್ ಏನಾಗುತ್ತೆ, ಕಾಸ್ ಥೀಟಾ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಎ ಎಷ್ಟಿದೆ. ಸೊ ಇದು ಸಿಂಬಾಲನ್ನು ನೋಡಿ ಕರೆಕ್ಟಾಗಿ, ಇಲ್ಲಿ ಆ್ಯರೋನೂ ಇಲ್ಲ, ಕ್ಯಾಪು ಇಲ್ಲ ಅಂತಂದರೆ ಇದೇನು ಕಾಂಪೊನೆಂಟನ್ನು ರೆಪ್ರೆಸೆಂಟ್ ಮಾಡ್ತಿರೋದು. ಇದೇನು ರೆಪ್ರೆಸೆಂಟ್ ಮಾಡ್ತಿರೋದು, ವೆಕ್ಟರನ್ನು ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಇದೇನಾಗುತ್ತೆ, ಕಾಂಪೊನೆಂಟ್ ಆಫ್ ದ ವೆಕ್ಟರ್ ಎ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಎಷ್ಟಾಗುತ್ತೆ, ಇದು ಹಾರಿಜಾಂಟಲ್ ಕಾಂಪೊನೆಂಟು ಎ ಕಾಸ್ ಥೀಟಾ. ಯಾಕಂತಂದರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಇದೆ, ಅಲ್ಲೇ ಆ್ಯಂಗಲ್ ಥೀಟಾ ಫಾರ್ಮೇಷನ್ ಆಗ್ತಿದೆ. ಸೊ ವೆಕ್ಟರ್ ಏನಾಗುತ್ತೆ,
ಎ ಕಾಸ್ ಥೀಟಾ ಇದ್ರದ್ದು ಕಾಂಪೊನೆಂಟ್ ಆಯಿತು. ಅಲಾಂಗ್ ಎಕ್ಸ್ ಆ್ಯಕ್ಸಿಸಲ್ಲಿ ಇದ್ರದ್ದು ವೆಕ್ಟರ್ ಏನಾಗುತ್ತೆ, ಐ ಕ್ಯಾಪ್ ಆಗುತ್ತೆ. ಅದೇ ಥರ ವೈ ಎ ಸೈನ್ ಥೀಟಾ, ಅಲಾಂಗ್ ವೈ ಆ್ಯಕ್ಸಿಸ್ ವೆಕ್ಟರ್ ಏನಾಗುತ್ತೆ, ಎ ಸೈನ್ ಥೀಟಾ ಇಂಟು ಜೆ, ಎ ಇಂಟು ಅಂತ ಹೇಳಲ್ಲ, ಎ ಸೈನ್ ಥೀಟಾ ಜೆ ಕ್ಯಾಪ್. ಸೊ ದಿಸ್ represents the component of vector along x-axis. This represents component of vector A along y-axis. This represents component of this represents vector A along x-axis. This represents vector A along y-axis. So in today's class we learned very basic concepts regarding the vectors. Representation ಹೇಗಿರುತ್ತೆ, ಯೂನಿಟ್ ವೆಕ್ಟರ್ಸ್ ಅಂತಂದ್ರೆ ಏನು, ಆರ್ಥೋಗೋನಲ್ ವೆಕ್ಟರ್ಸ್ ಅಂತಂದರೆ ಯಾವ್ಯಾವ್ದು ಬರ್ತಾವೆ, ಮತ್ತು ಕಾರ್ಟೀಷಿಯನ್ ಫಾರ್ಮನ್ನು ಹೇಗೆ ಬರೀಬಹುದು ಅಂತ ಹೇಳಿ ತಿಳ್ಕೊಂಡ್ವಿ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ವಿ ವಿಲ್ ಡಿಸ್ಕಸ್ ಸಮ್ ಮೋರ್ ಕಾನ್ಸೆಪ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.